ಸ್ನೇಹಿತರೆ, ಇದೇ 16ನೇ ತಾರೀಕು ಅಂದ್ರೆ ಆಗಸ್ಟ್ 16 ಶನಿವಾರ ಶ್ರೀಕೃಷ್ಣ ಜನ್ಮಾಷ್ಟಮಿ ಇದೆ. ಶ್ರೀಕೃಷ್ಣ ಜನ್ಮಾಷ್ಟಮಿಗೆ ಸರ್ಕಾರಿ ರಜೆ ಸಿಗುತ್ತಾ? ಸರ್ಕಾರಿ ಶಾಲಾ ಕಾಲೇಜುಗಳಿಗೆ ರಜೆ ಇದೆಯಾ? ಬ್ಯಾಂಕ್ಗಳಿಗೆ ರಜೆ ಇದೆಯಾ? ಸರ್ಕಾರಿ ಉದ್ಯೋಗಸ್ಥರಿಗೆ ರಜೆ ಇದೆಯಾ? ಖಾಸಗಿ ಕಂಪನಿಗಳು ಹೇಗೆ ಕಾರ್ಯನಿರ್ವಹಿಸುತ್ತವೆ? IT-BT ಕಂಪನಿಗಳಿಗೆ ರಜೆ ಸಿಗುತ್ತಾ? ಷೇರು ಮಾರುಕಟ್ಟೆಯಲ್ಲಿ ಹೇಗಿದೆ? ಇದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತೀನಿ. ಯಾಕಂದ್ರೆ ಆಗಸ್ಟ್ 15 ಶುಕ್ರವಾರ ಸ್ವಾತಂತ್ರ್ಯ ದಿನಾಚರಣೆ ಇರೋದ್ರಿಂದ, ಸ್ವಾತಂತ್ರ್ಯ ದಿನಾಚರಣೆ ಶುಕ್ರವಾರ ಬಂದಿರೋದ್ರಿಂದ ಶನಿವಾರ ರಜೆ ಸಿಕ್ಕಿದ್ರೆ ಈ ತಿಂಗಳಲ್ಲಿ 3 ದಿನ ಕಂಟಿನ್ಯೂಸ್ ಆಗಿ ರಜೆಯನ್ನ ಪಡ್ಕೊಳ್ಬಹುದು ಅನ್ನೋ ಲೆಕ್ಕಾಚಾರದಲ್ಲಿ ಉದ್ಯೋಗಸ್ಥರು, ನೌಕರಿಗೆ ಹೋಗ್ತಿರ್ತಕ್ಕಂಥವ್ರು, ಶಾಲಾ ಕಾಲೇಜುಗಳಿಗೆ ಹೋಗ್ತಿರ್ತಕ್ಕಂಥ ವಿದ್ಯಾರ್ಥಿಗಳು, ಹೂಡಿಕೆಯನ್ನ ಮಾಡ್ತಕ್ಕಂಥ ಜನ ಪ್ಲಾನ್ ಅನ್ನ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಎಷ್ಟು ದಿನ ರಜಾ ಇರುತ್ತೆ? ಸರ್ಕಾರ ಏನು ಘೋಷಣೆ ಮಾಡಿದೆ? ಇದರ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಹೋಗ್ತೀನಿ. ಕರ್ನಾಟಕ ನ್ಯೂಸ್ 9ಗೆ ಸ್ವಾಗತ. ನಾನು ವಿಮಲಾ ನಾಗರಾಜ್. ಸ್ನೇಹಿತರೆ, ನಾಳೆದ್ದು ಅಂದ್ರೆ ಶುಕ್ರವಾರ ಸ್ವಾತಂತ್ರ್ಯ ದಿನಾಚರಣೆ ಇದೆ. 15 ಶುಕ್ರವಾರ ಸ್ವಾತಂತ್ರ್ಯ ದಿನಾಚರಣೆ ಇದ್ದು, 16 ಶನಿವಾರ ಶ್ರೀಕೃಷ್ಣ ಜನ್ಮಾಷ್ಟಮಿ ಬಂದಿದೆ, 17 ಭಾನುವಾರ. ಹೀಗಾಗಿ 3 ದಿನಗಳ ಕಾಲ ಸರ್ಕಾರಿ ರಜೆ ಸಿಗುತ್ತಾ ಅನ್ನುವಂತಹ ನಿರೀಕ್ಷೆಯಲ್ಲಿ ಇರೋರಿಗೆ ಖಂಡಿತವಾಗಿಯೂ ಶಾಕಿಂಗ್ ಅಂತ ಹೇಳಬಹುದು. ಸರ್ಕಾರಿ ಶಾಲಾ ಕಾಲೇಜುಗಳಾಗಿರಬಹುದು, ಸರ್ಕಾರಿ ಉದ್ಯೋಗಸ್ಥರಾಗಿರಬಹುದು, ಬ್ಯಾಂಕ್ಗಳಲ್ಲಿ ಕೆಲಸ ನಿರ್ವಹಿಸ್ತಕ್ಕಂಥವರಿಗೆ ಯಾವುದೇ ಕಾರಣಕ್ಕೂ ಶನಿವಾರ ರಜೆ ಇಲ್ಲ. ಆದರೆ ಖಾಸಗಿ ಕಂಪನಿಗಳಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥವರಿಗೆ, ಖಾಸಗಿ ಶಾಲಾ ಕಾಲೇಜುಗಳಿಗೆ ಹೋಗ್ತಿರ್ತಕ್ಕಂಥವರಿಗೆ ರಜೆ ಸಿಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಸೊ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಶ್ರೀಕೃಷ್ಣ ಜನ್ಮಾಷ್ಟಮಿ 16ನೇ ತಾರೀಕು ಶನಿವಾರ ಬಂದಿರೋದ್ರಿಂದ ನೀವು ಸರ್ಕಾರಿ ನೌಕರಸ್ಥರಾಗಿದ್ರೆ ಈ ಒಂದು ಸಂದರ್ಭದಲ್ಲಿ ನಿಮ್ಮ ಮೇಲ್ವಿಚಾರಕರಾಗಿರಬಹುದು, ನಿಮ್ಮ ಮೇಲೆ ಕೆಲಸ ಮಾಡ್ತಕ್ಕಂಥವ್ರು ಅಂದ್ರೆ ನಿಮ್ಮ ಮೇಲಾಧಿಕಾರಿಗಳು, ನಿಮ್ಮ ನಿಗಮದ ಅಧಿಕಾರಿಗಳು, ನಿಮ್ಮ ಕಚೇರಿಯ ಅಧಿಕಾರಿಗಳ ಪರ್ಮಿಷನ್ ಅನ್ನ ತೆಗೆದುಕೊಂಡು ನೀವು ಬೇಕಾದ್ರೆ ರಜೆಯನ್ನ ಪಡ್ಕೊಳ್ಬಹುದು. ಅದರ ಹೊರತಾಗಿ ಸರ್ಕಾರದಿಂದ ನಿಮ್ಗೆ ರಜೆ ಅನ್ನೋದು ಸಿಗೋದಿಲ್ಲ. ನಿಮಗೆ 20 ಪರಿಮಿತ ರಜೆಗಳು ಸಿಗುತ್ತೆ. ಆಗಸ್ಟ್ ಅಲ್ಲಿ 2 ಸಾರ್ವತ್ರಿಕ ರಜೆಗಳನ್ನ ಮಾತ್ರ ಘೋಷಣೆ ಮಾಡಿದ್ದೆ. ಈ ಒಂದು ರಜೆ ಯಾವಾಗ ಸಿಗುತ್ತಪ್ಪ ಅಂತ ಹೇಳಿದ್ರೆ ಆಗಸ್ಟ್ 15ನೇ ತಾರೀಕು ಶುಕ್ರವಾರ, ಹಾಗೆ 27ನೇ ತಾರೀಕು ಗಣೇಶ ಚತುರ್ಥಿ ಇದೆ. ಹಾಗಾಗಿ ಈ 2 ದಿನಗಳು ಸಾರ್ವತ್ರಿಕ ರಜೆಯನ್ನ ಘೋಷಣೆ ಮಾಡಿದ್ದಾರೆ. ಅದು ಬಿಟ್ಟು ಯಾವುದೇ ರೀತಿಯ ರಜೆ ಅನ್ನೋದು ಆಗಸ್ಟ್ ತಿಂಗಳಲ್ಲಿ ಸಿಗೋದಿಲ್ಲ. ಬಟ್ ನಿಮ್ಗೆ 20 ಪರಿಮಿತ ರಜೆಗಳು ಸಿಗುತ್ತೆ. ಆ 20 ಪರಿಮಿತ ರಜೆಗಳಲ್ಲಿ 2 ಪರಿಮಿತ ರಜೆಗಳನ್ನ ನೀವು ಬಳಸ್ಕೊಳ್ಬಹುದು. ಸೊ ನಿಮ್ಮ ಅಧಿಕಾರಿಗಳನ್ನ ಕೇಳಿ ನೀವು ಬೇಕಾದ್ರೆ ಸರ್ಕಾರಿ ಉದ್ಯೋಗಸ್ಥರಾಗಿದ್ರೆ ರಜೆಯನ್ನ ಹಾಕೊಳ್ಬಹುದು. ಇದರ ಜೊತೆಗೆ ಇನ್ನು ಶಾಲಾ ಕಾಲೇಜುಗಳಿಗೆ ಹೋಗ್ತಕ್ಕಂಥ ವಿದ್ಯಾರ್ಥಿಗಳಿಗೂ ಅಷ್ಟೇನೆ ಖಾಸಗಿ ಶಾಲಾ ಕಾಲೇಜುಗಳು ಸ್ವಯಂ ಪ್ರೇರಿತವಾಗಿ ರಜೆಯನ್ನ ಘೋಷಣೆ ಮಾಡ್ಕೊಂಡಿವೆ. ಆದರೆ ಸರ್ಕಾರಿ ಶಾಲಾ ಕಾಲೇಜುಗಳಿಗೆ ಯಾವುದೇ ರೀತಿಯ ರಜೆ ಅನ್ನೋದಿಲ್ಲ. ಬಟ್ ವಿದ್ಯಾರ್ಥಿಗಳು ಮನಸ್ಸು ಮಾಡಿದ್ರೆ ರಜೆ ಹಾಕೊಳ್ಬಹುದು. ಆದರೆ ಸರ್ಕಾರದಿಂದ ಯಾವುದೇ ರೀತಿಯ ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಆಗಿಲ್ಲ. ಕೇವಲ 15ನೇ ತಾರೀಕು ಶುಕ್ರವಾರ ಮಾತ್ರ ನಿಮಗೆ ರಜೆ ಅನ್ನೋದು ಸಿಗುತ್ತೆ. ಇನ್ನು ಬ್ಯಾಂಕ್ಗಳಿಗೂ ಅಷ್ಟೇನೆ ಇದು 3ನೇ ಶನಿವಾರ ಆಗಿರೋದ್ರಿಂದ ಬ್ಯಾಂಕ್ ಎಂದಿನಂತೆ ಕಾರ್ಯನಿರ್ವಹಿಸುತ್ತೆ. ಬ್ಯಾಂಕ್ಗಳಿಗೂ ಕೂಡ ರಜೆ ಅನ್ನೋದು ಇರೋದಿಲ್ಲ. ಇನ್ನು ಷೇರು ಮಾರುಕಟ್ಟೆಯಲ್ಲೂ ಕೂಡ ಶನಿವಾರ ಇರೋದ್ರಿಂದ ಶನಿವಾರದ ರಜೆ ಸಿಗುತ್ತೆ. ಷೇರು ಮಾರುಕಟ್ಟೆ ಹೂಡಿಕೆ ಮಾಡೋರಿಗೆ ಶನಿವಾರ ರಜೆ ಇರುತ್ತೆ, ಎಚ್ಚರಿಕೆ ವಹಿಸಿ. ಇನ್ನು IT-BT ಕಂಪನಿಗಳಲ್ಲಿ ಕೆಲಸ ಮಾಡ್ತಕ್ಕಂಥವರಿಗೆ ಸ್ವಯಂ ಪ್ರೇರಿತವಾಗಿ ಕಂಪನಿಗಳು ರಜೆಯನ್ನು ಘೋಷಣೆ ಮಾಡಿವೆ. ಶುಕ್ರವಾರ, ಶನಿವಾರ, ಭಾನುವಾರ 3 ದಿನ ಕೂಡ ರಜೆ ಸಿಗುತ್ತೆ. ಸೊ ಹೀಗಾಗಿ ಒಂದಷ್ಟು ಖಾಸಗಿ ಕಂಪನಿಗಳಿಗೆ, ಖಾಸಗಿ ಶಾಲಾ ಕಾಲೇಜುಗಳಿಗೆ ರಜೆ ಇದೆಯೇ ಹೊರತು ಸರ್ಕಾರಿ ಶಾಲಾ ಕಾಲೇಜುಗಳಾಗಿರಬಹುದು, ಸರ್ಕಾರಿ ಉದ್ಯೋಗಸ್ಥರಾಗಿರಬಹುದು, ಸರ್ಕಾರಿ ಕಚೇರಿಗಳಾಗಿರಬಹುದು, ಸರ್ಕಾರಿ ಬ್ಯಾಂಕ್ಗಳಾಗಿರಬಹುದು, ಇಲ್ಲಿ ಯಾವುದೇ ರೀತಿಯ ರಜೆ ಅನ್ನೋದು ಇಲ್ಲ. ಸೊ ನೀವು ಯೋಚನೆ ಮಾಡಿ ರಜೆ ಹೇಗೆ ಹಾಕೋಬಹುದು, ರಜೆ ಹಾಕೊಳ್ಳಬೇಡವಾ ಅಂತ ಡಿಸೈಡ್ ಮಾಡಿಕೊಂಡು ರಜೆಯನ್ನು ಬೇಕಾದ್ರೆ ಹಾಕೊಳ್ಬಹುದು. ಇದು ಇವತ್ತಿನ ಮಾಹಿತಿ. ಇಷ್ಟವಾದ್ರೆ ಲೈಕ್ ಕೊಟ್ಟು ಶೇರ್ ಮಾಡಿ. ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಥ್ಯಾಂಕ್ ಯು.